ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ವರ್ಕಿ ಪಾಯಸ. ತುಂಬ ಟೇಸ್ಟಿಯಾಗಿರುತ್ತೆ, ಈಸಿಯಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಎಲ್ಲರಿಗೂ ಇಷ್ಟವಾಗುತ್ತೆ ಪಾಯಸ. ನೋಡೋಣ ಹೇಗೆ ಮಾಡೋದು ಅಂತ ಬನ್ನಿ. ಅದಕ್ಕೆ 1/4 kg ಅಷ್ಟು ವರ್ಕಿಯನ್ನು ತಗೊಂಡಿನಿ. ಈ ಥರ ಇರುತ್ತೆ ನೋಡಿ, ಅಂಗಡಿಯಲ್ಲೆಲ್ಲ ಸಿಗುತ್ತೆ. ನಂತರ 1 ಬೌಲಷ್ಟು ಸಕ್ಕರೆನ ತಗೊಂಡಿದ್ದೀನಿ, 1/4 ಬೌಲಷ್ಟು ದ್ರಾಕ್ಷಿ, 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರು, 1/4 ಬೌಲಷ್ಟು ಕೋವಾ, ಸ್ವಲ್ಪ ಗೋಡಂಬಿ, ಒಂದು ಅರ್ಧ ಲೀಟ್ರಷ್ಟು ಹಾಲು. ವರ್ಕಿಯನ್ನು ಈ ಥರ ಚಚ್ಚಿ ಸ್ವಲ್ಪ ಪುಡಿ ಮಾಡ್ಕೋಬೇಕಷ್ಟೆ, ಜಾಸ್ತಿ ನುಣ್ಣಗೆ ಬೇಡ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಪುಡಿ ಮಾಡ್ಕೊಳ್ಳಿ. ಒಂದು ಅರ್ಧ kgಗೆ ಒಂದು 150 ಗ್ರಾಮಷ್ಟು 200 ಗ್ರಾಮಷ್ಟು ವರ್ಕಿ ಆದರೆ ಸಾಕು. ನಂತರ ಒಂದು ಸ್ಟವ್ ಮೇಲೆ ಪಾತ್ರೆಯನ್ನಿಟ್ಟು ಗಟ್ಟಿ ಹಾಲನ್ನೇ ತಗೊಳ್ಳಿ. ಇದಕ್ಕೆ ನಾವು ಕಂಡೆನ್ಸ್ ಮಿಲ್ಕ್ ಏನೂ ಹಾಕ್ತಾಯಿಲ್ಲ. ಸ್ವಲ್ಪ ಕೋವಾ ಹಾಕಿ ಹಾಲನ್ನು ಚೆನ್ನಾಗಿ ಕುದಿಸಿ ಗಟ್ಟಿ ಮಾಡಿದ್ರೆ ಸಾಕು. ನಂತರ ಚೆನ್ನಾಗಿ ಕುದೀತಿರೋ ಹಾಲಿಗೆ ಸಕ್ಕರೆ, ನಿಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕಿ, 1 ಬೌಲ್ ಅಂದರೆ 1 ಬೌಲ್ ಇಡ್ಸಲ್ಲ, ಒಂದು 3/4 ಬೌಲಷ್ಟು ಸಕ್ಕರೆ ಹಾಕಿದ್ರೆ ಸಾಕು. ನಂತರ ನೋಡಿ, ಈ ಥರ ಕುಟ್ಟಿಟ್ಕೊಂಡಿರೋಂಥ ವರ್ಕಿನ ಅದೇ ಹಾಲಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಬೆರೆಸ್ಕೊಂಬಿಡಿ. ನೋಡಿ, ಥಿಕ್ನೆಸ್ ನೋಡ್ಕೊಂಡು ಸ್ವಲ್ಪ ಬೆರೆಸ್ಕೊಂಡ್ರೆ ಆಯಿತು. ಇದು ಏನು 5 ನಿಮಿಷಕ್ಕೆ ಮಾಡ್ಕೊಳ್ಳೋ ಅಂಥ ಸ್ವೀಟು, ತುಂಬಾ ಟೇಸ್ಟಿಯಾಗಿರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ. ನಂತರ ಕಸ್ಟರ್ಡ್ ಪೌಡರ್ನ ಸ್ವಲ್ಪ ಹಾಲು ಜೊತೆ ಕಲಸಿ ಈ ಥರ ಹಾಕಿ, ನಿಮ್ಗೆ ಆಪ್ಷನಲ್ ಇದು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಕಂಡೆನ್ಸ್ ಮಿಲ್ಕ್ ಹಾಕೋಬೋದು. ನಂತರ ಏಲಕ್ಕಿ ಕೊಟ್ಟು ಪುಡಿ ಮಾಡಿ ಹಾಕೊಳ್ಳಿ ಫ್ಲೇವರ್ಗೆ, ಟೇಸ್ಟ್ಗೆ. ನಂತರ 1-2-3 ಸ್ಪೂನಷ್ಟು ತುಪ್ಪ ಹಾಕಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಯಾವುದಾದ್ರೂ ಹಾಕಿ ಫ್ರೈ ಮಾಡಿ ಪಾಯಸಕ್ಕೆ ಹಾಕ್ಬಿಟ್ರೆ ವರ್ಕಿ ಪಾಯಸ ರೆಡಿ ಆಯಿತು. ತುಂಬ ಈಸಿಯಾಗಿರುತ್ತೆ, ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಮಕ್ಳಿಗೆಲ್ಲ ಎಲ್ಲರಿಗೂ ಇಷ್ಟವಾಗೋಂಥ ಪಾಯಸ ಇದು. ಮಾಡಿ ಇದೊಂಥರ ಡಿಫ್ರೆಂಟ್ ಆಗಿದೆ. ಎಲ್ಲ ಥರ ಪಾಯಸ ಮಾಡಿರ್ತಾರೆ, ಈ ಥರ ವರ್ಕಿ ಪಾಯಸ ಒಂದ್ಸಲ ಮಾಡಿ ನೋಡಿ. ವರ್ಕಿ ಹೊರಗಡೆ ಎಲ್ಲ ಕಡೆಯೂ ಸಿಗುತ್ತೆ ನೋಡಿ. ಬಿಸಿ ಬಿಸಿಯಾದ ರುಚಿಯಾದ ವರ್ಕಿ ಪಾಯಸ ರೆಡಿ ಆಯಿತು ಸರ್ವ್ ಮಾಡೋದಕ್ಕೆ. ಯಾರಿಗೆಲ್ಲ ಈ ವರ್ಕಿ ಪಾಯಸ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.